ಮತ್ತೆ ಮುಂದುವರಿದ ಡಿಸಿಎಂ ಡಿಕೆಶಿ ಟೆಂಪಲ್ ರನ್. ಮೊನ್ನೆ ತಿರುಮಲ ಎಂದು ಮಧ್ಯರಂಗಕ್ಕೆ ಡಿಕೆಶಿ ಭೇಟಿಯನ್ನು ಕೊಟ್ಟಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಮಧ್ಯರಂಗಕ್ಕೆ ವಿಸಿಟ್ ಮಾಡಿದ್ದಾರೆ. ಕೊಳ್ಳೆಗಾಲದ ಶಿವನ ಸಮುದ್ರ ದೇಗುಲಕ್ಕೆ ಪತ್ನಿ ಜೊತೆ ಭೇಟಿಯನ್ನು ಕೊಟ್ಟಿದ್ದಾರೆ. ದೇವರ ದರ್ಶನ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಡಿಸಿಎಂ ಅವರು ಟೆಂಪಲ್ ರನ್ ಮಾಡೋದು ಸಹಜ, ಯಾವಾಗಲೂ ಸಹ ಅಷ್ಟೇ. ದೇವರ ಮೇಲೆ ಅಪಾರವಾದಂತಹ ಭಕ್ತಿಯನ್ನು ಇಟ್ಕೊಂಡವರು ಮನೆಯಲ್ಲೂ ಸಹ ಅಷ್ಟೇ ಪೂಜೆ ಹೋಮ ಹವನಗಳನ್ನು ಮಾಡಿಸ್ತಾನೆ ಇರ್ತಾರೆ. ಯಾವಾಗಲೂ ಅಷ್ಟೇ ಪೂಜೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇರ್ತಾರೆ. ಚಾಮರಾಜನಗರ ಜಿಲ್ಲೆಯ ಮಧ್ಯರಂಗಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ. ಈ ವರ್ಷ ರೈತರ ಸಮಸ್ಯೆ ಬಗೆಹರಿಸೋದ್ರ ಬಗ್ಗೆ ಚರ್ಚೆ ಸಹ ನಡೆದಿದೆ ಅಂತ ಹೇಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸತ್ತಂಥವ್ರಿಗೆ ಬಂದು ಕೊಟ್ಟು ಮಾತನ್ನು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಈ ಜವಾಬ್ದಾರಿಯನ್ನು ವಹಿಸಿ ಅವರು ಮತ್ತು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಇದು ಇತಿಹಾಸ ಪುಟಕ್ಕೆ ಹೋಗುವಂಥ ಕೆಲಸವನ್ನು ವೆಂಕಟೇಶ್ ಅವರು ಮಾಡಿದ್ದಾರೆ. ನನಗೆ ಅತಿ ಹೆಚ್ಚು ನನ್ನ ಜೀವನದಲ್ಲಿ ಒಂದು ಸಂತೋಷವನ್ನು ತಂದಂಥ ದಿನ ಆ ಎಲ್ಲ ಆಕ್ಸಿಜನ್ಗೋಸ್ಕರ ಪರದಾಡ್ತಾ ಇದ್ದಂಥ ಜನರ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗವನ್ನು ಕೊಟ್ಟು ಮಾತನ್ನು ಉಳಿಸ್ಕೊಂಡವಲ್ಲ ಈ ಭೂಮಿಲಿ ಅನ್ನೋದು. ಯಾಕೆಂದರೆ ನಾವೇನು ಮಾಡ್ತೀವಿ ನಮ್ಗೆ ಅಧಿಕಾರ ಇದ್ದಾಗ ಮುಖ್ಯ ಅಲ್ಲ, ಏನು ಕೊಟ್ಟು ಹೋಗೋದು ಇಲ್ಲ ಬಿಟ್ಟು ಹೋಗೋದು. ಸೊ ಹಂಗೆ ಕೊಟ್ಟು ಹೋಗಿದ್ದೀವಿ. ಆ ಇತಿಹಾಸದ ಪುಟಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮವನ್ನು ಜನರಿಗೆ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಹಂಗೆ ಇವತ್ತು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ನಿನ್ನೆಗೆ 3 ವರ್ಷ ನಮ್ಮ ಸರ್ಕಾರ ನಡೆದಿದೆ. ಜನರ ಭಾವನೆಗೆ ಏನೆಲ್ಲ ನಾವು ಮಾತು ಕೊಟ್ಟಿದ್ದೀವಿ, 6ನೇ ಗ್ಯಾರಂಟಿ, ಭೂಮಿ ಗ್ಯಾರಂಟಿ ಅಂತೇಳಿ ನಾವು ಘೋಷಣೆ ಮಾಡಿ ಪ್ರತಿಯೊಬ್ಬರೂ ಕೂಡ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರ ಫೋಟೋ, ಅವರ GPS ದಾಖಲೆಗಳು, ಆಸ್ತಿಗಳ ಫೋಟೋ ಎಲ್ಲ ಹಾಕಿ ಮನೆಗೂ ಕೂಡ ಖಾತೆಗಳನ್ನು ಒದಗಿಸ್ಕೊಡುವಂಥ ಕಾರ್ಯಕ್ರಮ ಕೂಡ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಯಾರು ಮಾಡೋಕ್ಕಾಗಿರಲಿಲ್ಲ ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿ ಆ ಜನರ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಮುಂದಿನ 2 ವರ್ಷದಲ್ಲಿ